ಇರ್ತಕ್ಕಂಥ ವಿಚಾರಗಳು ನಮ್ಮ ವೈಯಕ್ತಿಕವಾಗಿ ಆಶೆ ನಿರೀಕ್ಷೆ ಮಾಡುವಂಥದ್ದಲ್ಲ. ನಮ್ಮ ಕೆಲಸ ಕಾರ್ಯಭಾರ, ಪಕ್ಷಕ್ಕೆ ನಾವು ಮಾಡಿರ್ತಕ್ಕಂಥ ಸೇವೆ ಇವೆಲ್ಲವುಗಳನ್ನು ಗಮನದಲ್ಲಿರಿಸಿಕೊಂಡು ನಮ್ಮ ವರಿಷ್ಠರು ಹೈಕಮಾಂಡ್ನವರು ನಿರ್ಣಯಿಸ್ತಾರೆ, ನಮ್ಮ ನಾಯಕರುಗಳು ನಿರ್ಣಯಿಸ್ತಾರೆ, ಮುಖ್ಯಮಂತ್ರಿ ನಿರ್ಣಯಿಸ್ತಾರೆ. ಆ ಹಿನ್ನೆಲೆಯೊಳಗೆ ನಾವು ಇದು ಅದು ಅಂತ ಊಹೆ ಏನು ಮಾಡ್ತೀವಿ ಅದು ಸೂಕ್ತವಲ್ಲ. ಇಲ್ಲಿ ರೆಸಲ್ಯೂಷನ್ ಆದಮೇಲೆ ನಮ್ಮ ಶಾಸಕಾಂಗ ಪಕ್ಷದ ಠರಾವನ್ನು ನಿರ್ಣಯವನ್ನು ನಾವು ಗವರ್ನರ್ಗೆ ಹೋಗಿ ಅದನ್ನ ಸಲ್ಲಿಕೆ ಮಾಡ್ತಾರೆ. ರಾಜ್ಯಪಾಲರು ಅವರನ್ನು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಆಮಂತ್ರಣ ಮಾಡ್ತಾರೆ. ಪ್ರಮಾಣ ವಚನ ಸ್ವೀಕಾರ ಯಾವಾಗ ಮಾಡ್ತಾರೆ ಅನ್ನೋದನ್ನು ತಾರೀಖನ್ನು ಮುಖ್ಯಮಂತ್ರಿಗಳು ಆಗುವವ್ರ ಜೊತೆಗೆ ಮಾತನಾಡಿಕೊಂಡು ಆ ಜಾಗೆಯನ್ನು ಸಹಿತ ರಾಜ್ಯಪಾಲರು ನಿರ್ಣಯ ಮಾಡ್ತಾರೆ. ಬಹುಶಃ ನಾವು ರಾಜಭವನದಲ್ಲಿಯೇ ಆ ಒಂದು ಪ್ರಮಾಣ ವಚನ ಸ್ವೀಕಾರ ಆದರೂ ಆಗ್ಬೋದು. ಇದು ನನಗೆ ಇರ್ತಕ್ಕಂಥ ಮಾಹಿತಿ. ಇರ್ತಕ್ಕಂಥ ವಿಚಾರಗಳು ನಮ್ಮ ವೈಯಕ್ತಿಕವಾಗಿ ಆಶೆ ನಿರೀಕ್ಷೆ ಮಾಡುವಂಥದ್ದಲ್ಲ. ನಮ್ಮ ಕೆಲಸ ಕಾರ್ಯಭಾರ, ಪಕ್ಷಕ್ಕೆ ನಾವು ಮಾಡಿರ್ತಕ್ಕಂಥ ಸೇವೆ ಇವೆಲ್ಲವುಗಳನ್ನು ಗಮನದಲ್ಲಿರಿಸಿಕೊಂಡು ನಮ್ಮ ವರಿಷ್ಠರು ಹೈಕಮಾಂಡ್ನವರು ನಿರ್ಣಯಿಸ್ತಾರೆ, ನಮ್ಮ ನಾಯಕರುಗಳು ನಿರ್ಣಯಿಸ್ತಾರೆ, ಮುಖ್ಯಮಂತ್ರಿ ನಿರ್ಣಯಿಸ್ತಾರೆ. ಆ ಹಿನ್ನೆಲೆಯೊಳಗೆ ನಾವು ಇದು ಅದು ಅಂತ ಊಹೆ ಏನು ಮಾಡ್ತೀವಿ ಅದು ಸೂಕ್ತವಲ್ಲ. ಇಲ್ಲಿ ರೆಸಲ್ಯೂಷನ್ ಆದಮೇಲೆ ನಮ್ಮ ಶಾಸಕಾಂಗ ಪಕ್ಷದ ಠರಾವನ್ನು ನಿರ್ಣಯವನ್ನು ನಾವು ಗವರ್ನರ್ಗೆ ಹೋಗಿ ಅದನ್ನ ಸಲ್ಲಿಕೆ ಮಾಡ್ತಾರೆ. ರಾಜ್ಯಪಾಲರು ಅವರನ್ನು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಆಮಂತ್ರಣ ಮಾಡ್ತಾರೆ. ಪ್ರಮಾಣ ವಚನ ಸ್ವೀಕಾರ ಯಾವಾಗ ಮಾಡ್ತಾರೆ ಅನ್ನೋದನ್ನು ತಾರೀಖನ್ನು ಮುಖ್ಯಮಂತ್ರಿಗಳು ಆಗುವವ್ರ ಜೊತೆಗೆ ಮಾತನಾಡಿಕೊಂಡು ಆ ಜಾಗೆಯನ್ನು ಸಹಿತ ರಾಜ್ಯಪಾಲರು ನಿರ್ಣಯ ಮಾಡ್ತಾರೆ. ಬಹುಶಃ ನಾವು ರಾಜಭವನದಲ್ಲಿಯೇ ಆ ಒಂದು ಪ್ರಮಾಣ ವಚನ ಸ್ವೀಕಾರ ಆದರೂ ಆಗ್ಬೋದು. ಇದು ನನಗೆ ಇರ್ತಕ್ಕಂಥ ಮಾಹಿತಿ.